ನಿಮಗೆ ಸ್ನೇಹಿತರೆ ನೋಡಿ, ಇದ್ರದ್ದು ಲೆಂತ್ ಬಂದು 13.5 ಇಂಚು ಲೆಂತ್ ಇದೆ ಸ್ನೇಹಿತರೆ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು 32 ಇಂಚ್ ಇದೆ. ಹಾಗೆ ವೇಸ್ಟ್ ಮೆಜರ್ಮೆಂಟ್ ಬಂದು 28 ಇದೆ. ಹಾಗೆ ಶೋಲ್ಡ್ರ್ ಬಂದು 5.5 ಇದೆ. ಹಾಗೆ ಆರ್ಮೋಲ್ ಡೌನಿಂಗ್ ಕೂಡ ನಾನು 5.5 ಇಡ್ತಾ ಇದ್ದೀನಿ. ಹಾಗೆ ಅಫೆಕ್ಸ್ ಪಾಯಿಂಟ್ ಬಂದು 9.5. ಹಾಗೆ ಸೆಕೆಂಡ್ ಅಫೆಕ್ಸ್ ಪಾಯಿಂಟ್ ಬಂದು ನೋಡಿ 11.5 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ ಫ್ರಂಟ್ ನೆಕ್ಕು 5.5 ಇಂಚು ಲೆಂತು. ಹಾಗೆ ಬ್ಯಾಕ್ ನೆಕ್ಕು 7 ಇಂಚು ಲೆಂತ್ ಇದೆ. ಹಾಗೆ ಸ್ಲೀವ್ ಉದ್ದ ಬಂದು 7.5 ಇಂಚು ಸ್ನೇಹಿತರೆ, 9 ಇಂಚು ಲೂಸು ನಮಗೆ ಲೂಸ್ ಬೇಕಾಗಿರೋದು. ಹಾಗೆ ಸ್ನೇಹಿತರೆ ಇದು ನಾನು ಹೇಳಿದೆ ನಿಮಗೆ ಕಟೋರಿ ಬ್ಲೌಸ್ ಅಂತ. ಕಟೋರಿ ಶೇಪ್ ಎಲ್ಲಿ ಬರುತ್ತೆ ಅಂದರೆ ಸ್ನೇಹಿತರೆ ನೋಡಿ, ಚೆಸ್ಟ್ನ 32 ಚೆಸ್ಟ್ ಇದೆ. ಇದನ್ನು ನಾವು 6ರಿಂದ ಡಿವೈಡ್ ಮಾಡಿದಾಗ ನಮಗೆ 5.3 ಬರುತ್ತೆ. ನಾವು ಈ ಮೆಜರ್ಮೆಂಟಲ್ಲಿ ನಾವು ಕಟೋರಿಯನ್ನು ಕಟ್ ಮಾಡ್ಕೋಬೇಕು. ನಮಗೆ ಬಂದು 13.5 ಇಂಚ್ ಲೆಂತ್ ಇದೆ. ನಾವು ಅದಕ್ಕೆ 1.5 ಇಂಚ್ ಆ್ಯಡ್ ಮಾಡಿ ಫ್ರಂಟು ಬ್ಯಾಕು ಎರಡಕ್ಕೂ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಆರ್ಮೋಲು ಹಾಗೆ ಚೆಸ್ಟ್ ಮೆಜರ್ಮೆಂಟು ಎರಡು ನೋಡಿ, ಎರಡು ಹಾಕೊಂಡಿದ್ದೀನಿ ನಾನು. ಫ್ರಂಟು ಬ್ಯಾಕು ಎರಡಕ್ಕೂ ನಾನು ಒಂದೇ ಸರಿ ಮಾರ್ಕ್ ಮಾಡ್ಕೊತೀನಿ. ನೋಡಿ ಇದು ಸಿಂಪಲ್ ಆಗಿ ನಿಮಗೆ ಕಟೋರಿ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡ್ಬೇಕನ್ನು ತೋರಿಸ್ತೀನಿ ನಾನು ಈ ವಿಡಿಯೋದಲ್ಲಿ ಸ್ನೇಹಿತರೆ. ನೋಡಿ 13.5 ಇಂಚು ಲೆಂತ್ ಇದೆ ನಮಗೆ. ನೋಡಿ 13.5 ಲೆಂಚಿಗೆ ನೀವು 1.5 ಇಂಚನ್ನು ಆ್ಯಡ್ ಮಾಡಿಬಿಡಿ ಉದ್ದಾನ. ನಮಗೆ ಟೋಟಲ್ ಬಂದು 15 ಇಂಚು ಮಾರ್ಕ್ ಮಾಡ್ಕೋಬೇಕು. ನೋಡಿ ನಾನು 15 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇಲ್ಲಿ ಒಂದು ಲೈನ್ ಹಾಕೊಂಡಿದ್ದೀನಿ. ಇದು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 15 ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊತೀನಿ. ಇದರಲ್ಲಿ ಫ್ರಂಟು ಬ್ಯಾಕು ನಾನು ಎರಡನ್ನೂ ಮಾರ್ಕ್ ಮಾಡ್ಕೊತೀನಿ ಸ್ನೇಹಿತರೆ. ಹಾಗಾಗಿ ನೋಡಿ ಬ್ಯಾಕ್ಗೆ ಉದ್ದ ಡಿಫ್ರೆನ್ಸ್ ಬರುತ್ತೆ, ತೋರಿಸ್ತೀನಿ ನಾನು ನಿಮಗೆ ಕೊನೆಗೆ. ಸ್ನೇಹಿತರೆ ನೋಡಿ, ಇದು ಈಸಿ ಮೆಥಡು. ಇದನ್ನ ಯಾರಾದರೂ ಮಾಡ್ಬೋದು. ನಮ್ಮ ಸಾದಾ ಬ್ಲೌಸ್ ಇರುತ್ತಲ್ಲ ಆ ಬ್ಲೌಸಲ್ಲಿ ಕೂಡ ಶೋಲ್ಡ್ರನ್ನ 5.5 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ಕೆಳಗಡೆ ಕೂಡ 5.5 ಇಂಚಿಗೆ ಒಂದು ಮಾರ್ಕ್ ಹಾಕತ್ತೀನಿ ಸ್ನೇಹಿತರೆ. ನಾನು ನಿಮಗೆ ಬ್ಯಾಕ್ ಶೇಪನ್ನು ಮೊದಲಿಗೆ ತೋರಿಸ್ತಾ ಇದ್ದೀನಿ. ಆರ್ಮೋಲ್ ಡೌನಿಂಗ್ ಬಂದು ನಾನು 5.5 ಇಂಚ್ ಇಡ್ತಾ ಇದ್ದೀನಿ. ನೋಡಿ ಇವಕ್ಕೆ ಒಂದು ಲೈನ್ ಹಾಕೋಣ ಸ್ನೇಹಿತರೆ ಈ ರೀತಿ. ಹಾಗೆ ನೋಡಿ ಈ ಆರ್ಮೋಲ್ ಡೌನಿಂಗ್ ಕೂಡ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ. ನೋಡಿ ಇಷ್ಟು ಆಯ್ತು. ಇವಾಗ ನಮ್ಮ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೋಣ. ಚೆಸ್ಟ್ ಮೆಜರ್ಮೆಂಟ್ ಬಂದು 32 ಇದೆ. ನಾವು 32 4ರಿಂದ ನಾವು ಡಿವೈಡ್ ಮಾಡಿದಾಗ ಸ್ನೇಹಿತರೆ ನಮಗೆ 8 ಇಂಚು ಬರುತ್ತೆ. ನೋಡಿ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 8 ಇಂಚಿಗೆ ನಾನು ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. 1.5 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ನಾವು ಬ್ಯಾಕ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಬ್ಯಾಕ್ ಆರ್ಮೋಲ್ ಶೇಪು ಸ್ನೇಹಿತರೆ, ಇದು ನಾವು ಆರ್ಮೋಲ್ ಡೌನಿಂಗನ್ನು 5.5 ಇಟ್ಟಿದ್ದೀವಿ. 5.5 ಸೆಂಟ್ರಿಗೆ ಎಷ್ಟು ಬರುತ್ತೆ ನೋಡ್ಕೊಳ್ರಿ ನಮಗೆ. ಅಂದರೆ ಅಲ್ಲಿ ನೋಡಿ 2.25 ಬರುತ್ತೆ. ನೋಡಿ 2.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದನ್ನು ನೀವು ಈಸಿಯಾಗಿ ಶೇಪ್ ಕೊಡ್ಬೋದು. ನೋಡಿ ಈ ಫ್ರೆಂಡ್ಸ್ ಸ್ಕೇಲ್ ಇದೆಯಲ್ಲ, ಇದನ್ನು ಈ ರೀತಿ ನೀವು ಆರ್ಮೋಲ್ಸ್ ಬ್ಯಾಕ್ ಶೇಪನ್ನು ಮಾರ್ಕ್ ಮಾಡ್ಕೋಬೋದು. ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ 7 ಇಂಚ್ ಬರುತ್ತೆ ಸ್ನೇಹಿತರೆ. 7ಕ್ಕೆ 1 ಇಂಚು ನಾವು ಡಾಟಿಗೆ ಮಾರ್ಕ್ ಮಾಡಿ ಡಾಟ್ಗೆ ಸೇರಿಸಿ, ಹಾಗೆ ನೋಡಿ 1.5 ಇಂಚು ನಾನು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸೀದಾ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಬಿಡಿ ಸ್ನೇಹಿತರೆ. ನಿಮಗೆ ಬ್ಯಾಕಿಗೆ ಫ್ರಂಟಿಗೆ 2 ಆಯ್ತು. ಇದು ನಾವು ಫ್ರಂಟಲ್ಲಿ 1.5 ಇಂಚು ಮಾರ್ಜಿನ್ ಯೂಸ್ ಮಾಡಿದ್ದೀನಿ. ಬ್ಯಾಕ್ ಸೈಡಲ್ಲಿ ನಾನು 1 ಇಂಚ್ ಸಿಕ್ಕರೆ ಸಾಕಾಗುತ್ತೆ. ನೋಡಿ ಇವಾಗ ನಾವು ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಬ್ಯಾಕ್ ಸೈಡ್ ಇದೆ ಸ್ನೇಹಿತರೆ ಇದು. ಇವಾಗ ನೋಡಿ ಫ್ರಂಟ್ ಆರ್ಮೋಲ್ ಶೇಪನ್ನು ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದರಲ್ಲೇ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಸ್ನೇಹಿತರೆ ಸ್ವಲ್ಪ ನೋಡಿ ಈ ಸ್ಕೇಲನ್ನು ಬಳಸಿ ಸ್ವಲ್ಪ ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ರಿ. ನಿಮಗೆ ಬ್ಲೌಸು ಫಿನಿಶಿಂಗ್ ಆಗಿ ಕೂರುತ್ತೆ. ನೋಡಿ ಈ ಸ್ಕೇಲಲ್ಲಿ ಇಲ್ಲೆಲ್ಲ ಕರ್ವಿಂಗ್ ಬರಲ್ಲ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಮಾರ್ಕ್ ಮಾಡ್ಕೊಂಡು ನಂತರ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ರಿ. ನೋಡಿ ಇದು ಫ್ರಂಟ್ ಆರ್ಮೋಲ್ ಶೇಪು, ಹಾಗೆ ಇದು ಬ್ಯಾಕ್ ಆರ್ಮೋಲ್ ಶೇಪು ಸ್ನೇಹಿತರೆ. ಇವಾಗ ನೆಕ್ಕಿನ ಅಗಲ ಬಂದು ಸ್ನೇಹಿತರೆ ನಾನು ಇದನ್ನು 2 ಇಂಚ್ ಇಡ್ತಾ ಇದ್ದೀನಿ. ಇದು 2 ಇಂಚು ನಾನು ನೆಕ್ಕಿನ ಅಗಲ ಇಡ್ತಾ ಇದ್ದೀನಿ. ನೋಡಿ ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ನೆಕ್ ಲೆಂತ್ ಬಂದು ಸ್ನೇಹಿತರೆ 5.5 ಇಂಚ್ ಇದೆ ಇವ್ರ ಬ್ಲೌಸಿಂದು. 5.5ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಫ್ರಂಟ್ ನೆಕ್ಕು. ನಾವು ಬ್ಯಾಕ್ ನೆಕ್ಕಿಗೆ ಇನ್ನು ಬ್ಯಾಕಿನ ಸೈಡಿಂದ ನಾವಿನ್ನೂ ಕಟಿಂಗ್ ಮಾಡಿಲ್ಲ ಸ್ನೇಹಿತರೆ. ನೋಡಿ ಇದಕ್ಕೆ ನೀವು ಯಾವ ರೀತಿ ಬೇಕಾದರೂ ಶೇಪನ್ನು ಕೊಟ್ಕೋಬೋದು. ಓಕೆ, ಇದು ಒಂದು ಸ್ನೇಹಿತರೆ 9.5 ನೋಡಿ 9.5 ಅಂದರೆ ಅರ್ಧ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಸೇರಿ 10 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ.
ಹಾಗೆ ಸ್ನೇಹಿತರೆ ಸೆಕೆಂಡ್ ಡಾಟ್ ಪಾಯಿಂಟ್ ಇರ್ತೀವಿ, ಇನ್ನೊಂದು ಸೆಕೆಂಡ್ ಅಪೆಕ್ಸ್ ಪಾಯಿಂಟ್ ಬಂದು 11.5 ಇಂಚಿಗೆ ಇಡ್ತಾ ಇದ್ದೀನಿ. 11.5 ಇಂಚ್ ನೋಡಿ, ಇಲ್ಲಿ ಮೇಲ್ಗಡೆ ಶೋಲ್ಡರ್ ಅರ್ಧ ಇಂಚ್ ಮಾರ್ಜಿನ್ ಸೇರಿ ನಾನು 12 ಇಂಚಿಗೆ ಒಟ್ಟು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಮೇನು ಫಸ್ಟ್ ಅಪೆಕ್ಸ್ ಪಾಯಿಂಟು ನೋಡಿ, ಇದು ಅಪೆಕ್ಸ್ ಪಾಯಿಂಟು. ಇದಕ್ಕೆ ಒಂದು ಈ ಥರ ಡಾಟ್ ಅನ್ನು ಹಾಕೋಣ. ಬೆಲ್ಟಿಗೆ ಇದು ಸ್ಟ್ರೈಟ್ ಆಗಿ ನಾವು ಈ ರೀತಿ ಮಾರ್ಕ್ ಮಾಡ್ಕೋಣ. ಇದು ಬೆಲ್ಟಿಗೆ ಬರುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ನಿಂತಲಾಗ ಬೆಲ್ಟ್ ಅಂತ ತಿಳ್ಕೊಳ್ಳಿ ನೀವು. ಇಲ್ಲಿ ಎಂಡ್ ಆಗುತ್ತೆ ನಮ್ಮದು. ಕಟೋರಿ ಶೇಪನ್ನು ಯಾವ ರೀತಿ ಮಾರ್ಕ್ ಮಾಡೋದಂದ್ರೆ, ನಾವು ಅವಾಗಲೇ ಹೇಳಿದೆ ಸ್ನೇಹಿತರೆ ನಿಮಗೆ 36 ನಾವು 32 ಏನು ಚೆಸ್ಟ್ ಮೆಜರ್ಮೆಂಟ್ ಇದೆ ಇದನ್ನು 6ರಿಂದ ನಮಗೆ ಡಿವೈಡ್ ಮಾಡಿದಾಗ ಸ್ನೇಹಿತರೆ 5.3 ಬರುತ್ತೆ. ನಾವು 5.3 ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ಸೈಡಿಂದ ನಾವು ಮಾರ್ಕ್ ಮಾಡ್ಕೋಬೇಕು. ಇದು ನಮಗೆ ಕಟೋರಿ ಶೇಪ್ ಅನ್ನೋದು ಇಲ್ಲಿಂದ ಸಿಗುತ್ತೆ. ನೋಡಿ ಇಲ್ಲಿ ಎಷ್ಟಿದೆ, 5.3 ಇದೆ. ಇಲ್ಲಿ ಕೂಡ ನಾವು 5.3 ಮಾರ್ಕ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡ್ಬಿಡಿ. ಇದು ನಮಗೆ ಕಟೋರಿ ಶೇಪ್ ಅನ್ನೋದು ಬರುತ್ತೆ ಸ್ನೇಹಿತರೆ. ನೋಡಿ ಈ ಆರ್ಮೋಲ್ ಡೌನಿಂಗ್ ಸೆಕೆಂಡ್ ಆರ್ಮೋಲ್ ಇದೆಯಲ್ಲ ಸ್ನೇಹಿತರೆ, ಫ್ರಂಟ್ ಆರ್ಮೋಲ್, ಅಲ್ಲಿಂದ ನಾನು 2 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದನ್ನು 2 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾವು ಫ್ರಂಟ್ ನೆಕ್ಕನ್ನು ಮಾರ್ಕ್ ಮಾಡ್ಕೊಂತೀವಿ ಸ್ನೇಹಿತರೆ. ನೋಡಿ ಇದಕ್ಕಿಂತೂ ಮೇಲಕ್ಕೆ 1 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇದನ್ನು ಈ ರೀತಿ ರೌಂಡ್ ಶೇಪಲ್ಲಿ ಸೇರಿಸ್ಬೇಕು. ನೋಡಿ ನೀವು ಸ್ಕೇಲಲ್ಲಿ ಕೂಡ ಮಾರ್ಕ್ ಹಾಕೋಬಹುದು. ನೋಡಿ ಈ ರೀತಿ ಬರುತ್ತೆ. ಇವಾಗ ನಾವು ಇದರಲ್ಲೇ ಬೆಲ್ಟ್ ಕೂಡ ಮಾರ್ಕ್ ಮಾಡ್ಕೋಣ. ನೋಡಿ ಇಲ್ಲಿಂದ ನಾವು ಏನು ಸೆಕೆಂಡ್ ಡಾಟ್ ಪಾಯಿಂಟ್ ಇದೆಯಲ್ಲ ಸ್ನೇಹಿತರೆ, ಇದನ್ನು ನಾವು ಮೇಲ್ಗಡೆ 1 ಇಂಚ್ ಹಿಂಗೆ ಮಾರ್ಕ್ ಮಾಡ್ಕೊಂಡು, ಹಾಗೆ ನೋಡಿ ಇದು 2 ಸೆಂಟ್ರಿಗೆ ಸ್ನೇಹಿತರೆ ನಾವು ಟೋಟಲ್ ಬಂದು 8 ಇಂಚ್ ಇದೆ. 8 ಬಂದು ಸೆಂಟ್ರಿಗೆ ಬಂದು 4 ಇಂಚ್ ಬರುತ್ತೆ. 4 ಇಂಚಿಂದ 1 ಇಂಚು ಈ ಕಡೆಗೆ ನಾವು ಇದನ್ನ ಬೆಲ್ಟನ್ನು ಸ್ವಲ್ಪ ಈ ಶೇಪಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಇದು ನಮ್ಮದು 32 ಚೆಸ್ಟ್ ಮೆಜರ್ಮೆಂಟ್ ಇರೋ ಕಟೋರಿ ಬ್ಲೌಸ್ ಅನ್ನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಇದನ್ನ ಕಟ್ ಮಾಡೋಣ ಸ್ನೇಹಿತರೆ. ಇದರಲ್ಲಿ ರೆಡಿ ಆಯಿತು. ಇವಾಗ ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಲೆಂತ್ ಬಂದು 13.5 ಇಂಚ್ ಇದೆ. ನಾವು ಬ್ಯಾಕ್ ಪಾರ್ಟಿಗೆ 1 ಇಂಚು ನಾವು ಎಕ್ಸ್ಟ್ರಾ ಮಾರ್ಜಿನನ್ನು ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ. ಅಲ್ಲಿಗೆ ಬಂದು 14.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ನಾವು ಫ್ರಂಟ್ ಪಾರ್ಟಿಗೋಸ್ಕರ ಅರ್ಧ ಇಂಚು ಜಾಸ್ತಿಯನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅದನ್ನು ಇವಾಗ ಕಟ್ ಮಾಡಿ ತೆಗಿಯೋಣ. ನೋಡಿ ಇಲ್ಲಿಗೆ, ಹಾಗೆ ಇಲ್ಲಿ ಬಂದು ಮೇಲ್ಗಡೆಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇದನ್ನ ಕಟ್ ಮಾಡಿ ತೆಗೆದು ಬಿಡ್ತೀನಿ ಸ್ನೇಹಿತರೆ. ಅರ್ಧ ಇಂಚು ಫ್ರಂಟ್ ಪಾರ್ಟಿಗಂತೂ ಇದನ್ನ ಕಡಿಮೆ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ನೆಕ್ ವಿಡ್ತ್ ಬಂದು ಸ್ನೇಹಿತರೆ ನಾನು 2 ಇಂಚ್ ಇಟ್ಟಿದ್ದೀನಿ ಫ್ರಂಟಲ್ಲಿ. ಇಲ್ಲಿ ಕೂಡ ನಾನು 2 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಕೆಳಗಡೆ ಬಂದು 2.5 ಇಂಚು ನಾನು ರೌಂಡಿಂಗ್ ಅನ್ನು ಮಾರ್ಕ್ ಮಾಡ್ಕೊತೀನಿ. 7.5 ಇಂಚು ಬ್ಯಾಕ್ ನೆಕ್ ಲೆಂತ್ ಇದೆ. ನೋಡಿ 7.5 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪನ್ನು ಸ್ಕೇಲನ್ನು ಆ ರೀತಿ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೋಬಹುದು. ಇದು ಹಾಗೆ ಸ್ನೇಹಿತರೆ ಡಾಟ್ ಪಾಯಿಂಟ್ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಾವು 1.5 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟಿದ್ದೀವಿ. ಇದು ನಿಮಗೆ ಗೊತ್ತಿರಲಿ. ಇದಕ್ಕೆ ಒಂದು ಲೈನ್ ಹಾಕ್ಬಿಡ್ತೀನಿ. ಇದೆ 4 ಇಂಚಿಗೆ ಒಂದು ಡಾಟ್ ಬರುತ್ತೆ. 1 ಇಂಚು ನಾವು ಡಾಟ್ ಬಿಟ್ಟಿದ್ದೀವಿ. ಅರ್ಧ ಇಂಚ್ ಈ ಕಡೆಗೆ, ಅರ್ಧ ಇಂಚ್ ಈ ಕಡೆಗೆ. ಇದು ಲೆಂತ್ ಬಂದು ಸ್ನೇಹಿತರೆ 3.5 ಇಂಚು. ನಾವು ಡಾಟ್ ಅನ್ನು ಹಿಡಿಬೇಕಾಗುತ್ತೆ. ಲೆಂತ್ ಬಂದು ನೋಡಿ ಇದು ನಮ್ಮದು ಬ್ಯಾಕ್ ಆಯಿತು. ಇವಾಗ ಮತ್ತೆ ತಿರ್ಗಾ ಫ್ರಂಟ್ ಪಾರ್ಟಿಗೆ ಬರೋಣ ಸ್ನೇಹಿತರೆ. ನೋಡಿ ಇವಾಗ ನಾವು ಕಟ್ ಮಾಡೋಣ. ಇದು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹೆಂಗೆ. ಇದು ಮೇನ್ ಕಟೋರಿ ಅಲ್ಲ, ನಾವು ಮೇನ್ ಕಟೋರಿ ಕಟ್ ಮಾಡ್ಕೋಬೇಕು. ಅದಕ್ಕೆ ನಾವು ಡೈರೆಕ್ಟ್ ಬಟ್ಟೆಯಲ್ಲಿ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಅನ್ನೋದನ್ನು ಹೇಳ್ತೀನಿ ನಾನು ನಿಮಗೆ. ನಾವು ಫ್ರಂಟಲ್ಲಿ 1.5 ಇಂಚು ಟೋಟಲ್ ನಾವು ಎಕ್ಸ್ಟ್ರಾ ತಗೊಂಡಿದ್ದೀವಿ ಸ್ನೇಹಿತರೆ. ನಮಗೆ ಇನ್ನೂ ಅರ್ಧ ಇಂಚು ಮಾರ್ಜಿನ್ ಬೇಕು. ನಾವು ಬೆಲ್ಟಲ್ಲಿ ಅದನ್ನು ನೋಡಿ ಇವಾಗ ಸ್ನೇಹಿತರೆ ಈ ರೀತಿ ನಾನು ಇಟ್ಕೊಂಡಿದ್ದೀನಿ. ನಾವು 1.5 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀವಿ 13.5 ಇಂಚ್ ಲೆಂತ್ಗೆ. ನಮಗೆ ಅರ್ಧ ಇಂಚು ಶೋಲ್ಡ್ರಿಗೆ ಇಲ್ಲಿ ಮಾರ್ಜಿನ್ ಹೋಗುತ್ತೆ. 1 ಇಂಚು ಉಳಿಯುತ್ತೆ ನಮಗೆ. ನೋಡಿ ಕೆಳಗಡೆ ಇಲ್ಲಿ ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚು ನಾವು ಯೂಸ್ ಮಾಡ್ಕೊಂಡ್ರೆ ಇಲ್ಲಿಗೆ ನಮಗೆ ಸಾಲ್ದಾಗುತ್ತೆ. ಹಾಗಾಗಿ ನೋಡಿ ನಾವು ಇದರಲ್ಲಿ ಅರ್ಧ ಇಂಚ್ ಮಾರ್ಜಿನನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕೂಡ ಅರ್ಧ ಇಂಚ್ ಮಾರ್ಜಿನನ್ನು ಇದರಲ್ಲೇ ಬರುತ್ತೆ. ನಮಗೆ ಟೋಟಲ್ ಬಂದು 1 ಇಂಚು, ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ. 1.5 ಇಂಚ್ ಸರಿ ಆಯಿತು. ಇನ್ನು ಅರ್ಧ ಇಂಚ್ ನಮಗೆ ಬೇಕಲ್ಲ. ನೋಡಿ ನಾವು ಬೆಲ್ಟ್ ಏನು ಕಟ್ ಮಾಡ್ಕೊತೀವಿ ಇದ್ರ ನಂತರ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ರಿ. ಈ ಬೆಲ್ಟು ನೋಡಿ ಇಲ್ಲಿ ಮಾರ್ಜಿನ್ ಬರುತ್ತೆ. ಇದು ಕೆಳಗಡೆಗೆ ಮಾತ್ರ ಮಾರ್ಜಿನ್ ತಗೋಬೇಕು. ಇದಕ್ಕೆ ಬೇಡ, ಇದರಲ್ಲಿ ಆಲ್ರೆಡಿ ಇದೆ ಮಾರ್ಜಿನ್. ಇವಾಗ ಮೇನ್ ಕಟೋರಿ ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ನಾವು
ಸ್ನೇಹಿತರೆ ನೋಡಿ, ಇವಾಗ ನಾವು ಬೇರೆ ಪೇಪರ್ ತಗೋಬೇಕಾಗಿ ನಾವು ನಾವು ಕಟೋರಿ ಶೇಪನ್ನು ತೆಗಿಬೇಕಂದ್ರೆ ನೋಡಿ ಈ ರೀತಿ ನಾವು ಎಕ್ಸ್ಟ್ರಾ ಪೇಪರ್ನ ತಗೋಬೇಕಾಗುತ್ತೆ. ನೋಡಿ ಯಾವ ರೀತಿ ಇದು ಆಸ್ ಇಟ್ ಈಸ್ ಹೆಂಗಿದೆಯೋ ಹಾಗೆ ನಾವು ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ಸೈಡ್ ಬಂದು ಸ್ನೇಹಿತರೆ 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಸ್ನೇಹಿತರೆ ನೋಡಿ, ತುಂಬ ಜನ 1 ಇಂಚ್ ತಗೊಂತಾರೆ, 1.5 ಇಂಚ್ ತಗೊಂತಾರೆ. ಆ ರೀತಿ ತಗೊಂಡ್ರೆ ಬರಲ್ಲ ಸ್ನೇಹಿತರೆ. ನಮ್ಮದು ಚೆಸ್ಟ್ ವೇಸ್ಟ್ ಸೈಜ್ ಮೆಜರ್ಮೆಂಟ್ ಎಷ್ಟಿದೆಯೋ ನಾವು ಅಷ್ಟನ್ನು ತಗೋಬೇಕಾಗುತ್ತೆ. ನಾನು ಇದಕ್ಕೆ ಸ್ನೇಹಿತರೆ 1 ಇಂಚ್ ರೆಕಮೆಂಡ್ ಮಾಡ್ತೀನಿ. ನೋಡಿ ಈ ಸೈಡ್ ಕೂಡ 1 ಇಂಚ್ ತಗೋಬೇಕು. ಹಾಗೆ ಈ ಸೈಡ್ ಕೂಡ ನಾನು 1 ಇಂಚನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಇಲ್ಲಿ ಕೂಡ ಒಂದು 1/2 ಇಂಚು ನಾವು ಮಾರ್ಜಿನ್ ಅನ್ನು ತಗೋಬೇಕು. ಇಲ್ಲಿ ಕೂಡ ಒಂದು 1/2 ಇಂಚ್ ಮಾರ್ಜಿನ್ ಅನ್ನು ತಗೊಂಡು ನೋಡಿ ಇದನ್ನ ಈ ಲೈನ್ಗೆ ಈ ರೀತಿ ಸೇರ್ಸೋಣ ಸ್ನೇಹಿತರೆ. ನೋಡಿ ಇದಕ್ಕೂ ಕೂಡ ಇದನ್ನ ಸೇರ್ಸೋಣ ಸ್ನೇಹಿತರೆ. ನೋಡಿ ಇದು ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ರಿ. ನೋಡಿ ಇಲ್ಲಿ ಬಂದು 5.75 ಇಂಚ್ಗೆ ಒಂದು ಕಡಿಮೆ ಇದೆ ಸ್ನೇಹಿತರೆ. ಇದನ್ನು ಕೂಡ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಸ್ಟ್ರೈಟ್ ಆಗಿ ಬಂತು. ಇವಾಗ ಇದಕ್ಕೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೋಬೇಕು. ಮೇನ್ ಕಟೋರಿ ಸ್ನೇಹಿತರೆ ಇದರಲ್ಲೇ ನೀವು ನೋಡ್ಕೋಬೇಕು. ಇದನ್ನ 1.5 ಇಂಚು 2 ಇಂಚು ಯಾವುದೇ ಕಾರಣಕ್ಕೆ ಇಡಬಾರ್ದು ಸ್ನೇಹಿತರೆ. ಇಲ್ಲಿಂದ ಡೌನಿಗೆ ಬಂದು ನಾನು 1.5 ಇಂಚು ಸೆಂಟ್ರಿಗೆ ಮಾರ್ಕ್ ಮಾಡ್ಕೋಬೇಕು. ಅದನ್ನ ಮಾರ್ಕ್ ಮಾಡ್ಕೊಳಕ್ಕಿಂತ ಯಾವ ರೀತಿ ಮಾರ್ಕ್ ಮಾಡೋದಂದ್ರೆ ಸ್ನೇಹಿತರೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟಕ್ಕಿದೆ ಇದು ನೋಡ್ಕೊಳ್ರಿ. ನೋಡಿ 8 ಇಂಚ್ ಇದೆ ಸ್ನೇಹಿತರೆ. 8 ಅಂದರೆ 4.5 ಬಂದು 4 ಬರುತ್ತೆ. ನೋಡಿ ಇಲ್ಲಿಗೆ ನಾವು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡ್ಬಿಡಿ. ನೋಡಿ ಈ ರೀತಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡಿದ್ದೀನಿ ಸ್ನೇಹಿತರೆ. ನಾನು ಇಲ್ಲಿ ಎಷ್ಟು ತಗೊಂಡಿದ್ದೀನಿ 1 ಇಂಚು, ಕೆಳಗಡೆ ಕೂಡ 1 ಇಂಚು ನಾವು ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ಇಲ್ಲಿ ಮಾರ್ಕಿಂಗ್ ಇಲ್ಲಿವರೆಗೂ ಇದೆ, ಹೊರಗಡೆ ಹೋಗಿದೆ ನಾನು ಮಾರ್ಕಿಂಗ್ ಮಾಡಿದ್ದು. ಅದನ್ನು ಕಟ್ ಮಾಡ್ಬೇಕಾದ್ರೆ ಸರಿ ಮಾಡ್ಕೊತೀನಿ. ನೋಡಿ ಕೆಳಗಡೆ ಕೂಡ 1 ಇಂಚ್ ತಗೋಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಜಾಸ್ತಿ ತಗೋಬಾರ್ದು. ಮೇಲ್ಗಡೆ ಬಂದು ನಾನು ಇಲ್ಲಿಂದ 2 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿಂದ 2 ಇಂಚು ಅಂದರೆ ನಮಗೆ 10 ಇಂಚು ನಾವು ಏನು ಫಸ್ಟ್ ಅಪೆಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿವಿ ಸ್ನೇಹಿತರೆ, ಅದು ಇಲ್ಲಿಗೆ ಬರುತ್ತೆ. ನೀವು ಬ್ಲೌಸಲ್ಲಿ ನೋಡಿದಾಗ ನಾನು ತೋರಿಸ್ತೀನಿ. ನಾನು ನಿಮಗೆ ನೋಡಿ ಅಲ್ಲಿಗೆ ಬರುತ್ತೆ. ಅಪೆಕ್ಸ್ ಪಾಯಿಂಟ್ ಕೂಡ ಅಲ್ಲಿಗೆ ಬರುತ್ತೆ. ತೋರಿಸ್ತೀನಿ ನಾನು ನಿಮಗೆ ಓಲ್ಡ್ ಕಟಿಂಗ್ ಮಾಡಿದ್ದು ಎಲ್ಲಿ ಇದೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ನಿಮಗೆ ಮೆಜರ್ಮೆಂಟಲ್ಲಿ ತಿಳಿಸಿದ್ದೆ 10 ಇಂಚು ಅಪೆಕ್ಸ್ ಪಾಯಿಂಟ್ ಇದೆ ಅಂತೇಳಿ. ನೋಡಿ ಇದರಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿಗೆ ಬರ್ತಾ ಇದೆ. ಇದು ಕರೆಕ್ಟಾಗಿ 10 ಇಂಚ್ಗೆ ಬರುತ್ತೆ. ಇಲ್ಲಿಂದ ನಾವು ಮೇಲ್ಗಡೆಗೆ 2 ಇಂಚು ತಗೊಂಡಾಗ ಕೆಳಗಡೆ 1 ಇಂಚ್ ಮಾತ್ರ ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ ನಾನು ನಿಮಗೆ ಪರ್ಫೆಕ್ಟಾಗಿ ತೋರಿಸ್ತೀನಿ ಎಷ್ಟು ಬರುತ್ತೆ ಅಂತೇಳಿ. ಇಲ್ಲ ಅಂದರೆ ಏನಕ್ಕೆ 1/4 ಇಂಚು 1.5 ಇಂಚು ಈ ಸೈಡು ಎಕ್ಸ್ಟ್ರಾ ತಗೊಂಡಾಗ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ ಸ್ನೇಹಿತರೆ. ಇವಾಗ ನೋಡಿ ಇಷ್ಟು ನಮ್ಮದು ಕಟೋರಿ ಸೇಪ್ ಮಾರ್ಕಿಂಗ್ ಆಯಿತು. ಇವಾಗ ನಾವು ಡಾಟ್ ಹಿಡಿಬೇಕಲ್ಲ. ಡಾಟ್ ಯಾವ ರೀತಿ ಹಿಡಿದು ಅಂದರೆ ಸ್ನೇಹಿತರೆ ನೋಡಿ, ಇವಾಗ ನಾವು 1.5 ಇಂಚ್ ಹಿಡಿತೀವಿ, 2 ಇಂಚ್ ಹಿಡಿತೀವಿ, ಎಷ್ಟಾದರೂ ಹಿಡಿಬೋದು. ಬಟ್ ನಾವು ಇದನ್ನ ಅಟ್ಯಾಚ್ ಮಾಡಬೇಕಾದ್ರೆ ನಮಗೆ ಬೇಕಾಗಿರೋದು ಚೆಸ್ಟ್ ನಮ್ಮದು ವೇಸ್ಟ್ ಸೈಜ್ ಬಂದು 28 ಇದೆ ಸ್ನೇಹಿತರೆ. ನಮಗೆ 28 4 ಭಾಗ ಮಾಡಿದಾಗ ನಮಗೆ ಬೇಕಾಗಿರೋದು 7 ಇಂಚು. ಹೌದಾ, ನಮಗೆ 7 ಇಂಚು ರೆಡಿ ಸಿಗಬೇಕು ಸ್ನೇಹಿತರೆ. ಇಲ್ಲಿ 7 ಇಂಚು ರೆಡಿ ಸಿಗಲಿಲ್ಲ ಅಂದರೆ ನಮಗೆ ಅದು ಫಿಟ್ಟಿಂಗ್ ಬರಲ್ಲ ಸ್ನೇಹಿತರೆ. ಬ್ಲೌಸು ಫ್ರಂಟ್ ಪಾರ್ಟಲ್ಲಿ ಮುಂದ್ಗಡೆ ಜಾಸ್ತಿ ಬರುತ್ತೆ. ಅದರಲ್ಲಿ ಆಲ್ರೆಡಿ ನಾವು ಫೇಸ್ ಮಾಡಿದ್ದೀವಿ. ಇದನ್ನು ಯಾವುದೇ ಕಾರಣಕ್ಕೂ ನಾನು ಈ ಮೆಜರ್ಮೆಂಟಿಗೆ 1 ಇಂಚ್ ಇಟ್ಟರೆ ಸಾಕಾಗುತ್ತೆ ಅನ್ಕೊಂಡಿದ್ದೀನಿ. ನೋಡೋಣ, ಇವಾಗ ತೋರಿಸ್ತೀನಿ. ನಾನು ನಿಮ್ಗೆ ಕಟ್ ಮಾಡಿ ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ. ತಗೊಂಡು 1 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ನಾವು ಮೇನ್ ಕಟೋರಿ ಶೇಪನ್ನು ಕಟ್ ಮಾಡ್ಕೊಂಡಿವಿ ಸ್ನೇಹಿತರೆ. ನೋಡಿ ಇವಾಗ ನಾವು ಸೆಂಟ್ರಿಗೆ ಏನಿದೆ ಸ್ನೇಹಿತರೆ, ಇದು ಸೆಂಟ್ರ್ ಏನು ಮಾರ್ಕ್ ಮಾಡ್ಕೊಂಡಿವಿ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡಿ. ನೋಡಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ನಾವು 1/2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಇದರಲ್ಲಿ ಲೆಸ್ ಮಾಡಬೇಕು ಸ್ನೇಹಿತರೆ. ನೋಡಿ ಸೊಂಟದ ಎಷ್ಟು ಬರುತ್ತೆ ಅಂತ ತೋರಿಸ್ಬೇಕಲ್ಲ ನಿಮಗೆ, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇಲ್ಲಿ ನಮಗೆ ಇಲ್ಲಿ ಕೂಡ 1/2 ಇಂಚು ನೋಡಿ ಫ್ರಂಟ್ ಪಾರ್ಟಲ್ಲಿ ಈ ಸೈಡ್ ಬಂದು ಕಟೋರಿ ಶೇಪ್ ನಾವು ಕಟ್ ಮಾಡ್ಕೊಂಡಿವಿ. ಅಲ್ಲಿಂದ ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ ನಮಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನನ್ನು ಎಂಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಇದು ಎಷ್ಟು ಬರುತ್ತೆ ಸ್ನೇಹಿತರೆ. ನೋಡಿ ಇದು ನಮಗೆ ಸ್ಟಿಚಿಂಗ್ ಮಾರ್ಜಿನ್, ಇದು ಸ್ಟಿಚ್ಚಲ್ಲಿ ಹೋಗಿ ಇದು ಹೋಗುತ್ತೆ ಸ್ಟಿಚಿಂಗಲ್ಲಿ. ನಮಗೆ ಇಲ್ಲಿಂದ 2 ಇಂಚು ಇದೆ ಸ್ನೇಹಿತರೆ. ಹೌದಾ, 2 ಇಂಚು ನೀವು ನೆನ್ಪಿಟ್ಕೊಳ್ರಿ. ಇನ್ನು 5 ಇಂಚು ನಮಗೆ ಬೇಕಾಗಿರೋದು. 5 ಇಂಚು ಇದರಲ್ಲಿ ಎಲ್ಲಿವರೆಗೂ ಬರುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ ನಾವು 1/2 ಇಂಚು ನಾವು ಮಾರ್ಜಿನನ್ನು ಇಲ್ಲಿ ಬಿಟ್ಟಿದ್ದೀನಿ. ಇಲ್ಲಿಂದ ನಮಗೆ 2.5 ಇಂಚ್ ಬೇಕು. ಇದನ್ನು ಫೋಲ್ಡಿಂಗ್ ಮಾಡೋದ್ರಿಂದ 2.5 ಇಂಚ್ ಬೇಕು. ನೋಡಿ ನಾನು 2.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹೌದಾ, 2.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮದು ಡಾಟ್ ಪಾಯಿಂಟ್ ಎಷ್ಟು ಬಂತು ನೋಡಿ. ನೋಡಿ ಸ್ನೇಹಿತರೆ, ಇದು ಡಾಟ್ ಪಾಯಿಂಟ್ ಬಂದು 1/4 ಇಂಚ್ ಬಂತು. ನಮಗೆ ಇಷ್ಟೇ ಡಾಟ್ ಸಿಕ್ಕರೆ ಸಾಕಾಗುತ್ತೆ. ನೋಡಿ ಇವಾಗ ಡಾಟನ್ನು ಇಲ್ಲಿಗೆ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿವಿ ಅಪೆಕ್ಸ್ ಪಾಯಿಂಟಿಗೆ.
ಅನ್ನೋದು ರೆಡಿ ಆಗುತ್ತೆ. ಇವಾಗ ಚೆಕ್ ಮಾಡ್ಕೊಳ್ಳೋಣ. ಇವಾಗ ತೋರಿಸ್ತೀನಿ ನಾನು ಡಾಟ್ 1 ಬಂತು ಅಷ್ಟೇ. ನಾನು ನಿಮಗೆ 1/4 ಇಂಚಿಂದೊಂದು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಬರುತ್ತೆ ಅಂತೇಳಿ. ನೋಡಿ 5 ಇಂಚು ನಮಗೆ ರೆಡಿ ಸಿಗ್ತಾ ಇದೆ. ನೋಡಿ ಇಲ್ಲಿ ಅರ್ಧ ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಸ್ನೇಹಿತರೆ. ಇಲ್ಲಿ ಕೂಡ 1/2 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಹಿಡಿದಿದ್ದೀನಿ. ನೋಡಿ ನಮಗೆ ಟೋಟಲ್ ಬಂದು 5 ಇಂಚು ಇಲ್ಲಿ ಸಿಕ್ತು. ಹಾಗೆ ನೋಡಿ ಇಲ್ಲಿ ಕೂಡ ತೋರಿಸ್ತೀನಿ. ನೋಡಿ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಎಷ್ಟಿದೆ. ಇಲ್ಲಿ ನಾವು ಈ ರೀತಿ ಅಟ್ಯಾಚ್ ಮಾಡಿದಾಗ ಸ್ನೇಹಿತರೆ ನಮಗೆ ಬೇಕಾಗಿರೋದು 7 ಇಂಚು. ನೋಡಿ ಈ ಸೈಡ್ ಇದೆ ಇದು ಮಾರ್ಕಿಂಗು. ನೋಡಿ ಇಲ್ಲಿಗೆ ನಮ್ಮದು ಸ್ಟಿಚಿಂಗ್ ಮಾರ್ಜಿನ್ ಇದೆ. ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ. ನೋಡಿ ಎರಡನ್ನೂ ಸೇರಿಸಿದ್ದೀನಿ ನಾನು. ನಮಗೆ ಬೇಕಾಗಿರೋದು 7 ಇಂಚು ವೇಸ್ಟು. ಹೌದಾ, ಸೊಂಟದ ಅಳತೆ ಬಂದು 7 ಇಂಚು ಬೇಕು. ನೋಡಿ ನಮಗೆ ಅದು ಸಿಗ್ತಾ ಇದೆ 7 ಇಂಚು. ನಮಗೆ ನೋಡಿ ಈ ರೀತಿ ನಾವು ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ನಮಗೆ ಇನ್ನು